ಗೋಂದ್ ಕತೇರ ಇದು ಬಾಡಿ ಹೀಟ್ನ 100% ಆಗಿ ಕಡಿಮೆ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದು ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಡೈಜೆಷನ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ನ್ಯಾಚುರಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ಇದು ಹೇಳ್ದಂಗೆ ನಿಮ್ಮ ದೇಹದಲ್ಲಿರುವಂಥ ಹೀಟ್ ಕಡಿಮೆ ಮಾಡುತ್ತೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು, ಅಂತಂದರೆ ಯೂರಿನಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಯೂರಿನರಿ ಟ್ರ್ಯಾಕ್ ಅಂತಂದರೆ ಮೂತ್ರಪಿಂಡದಲ್ಲಿ ಇನ್ಫೆಕ್ಷನ್ ಕಾಣಿಸ್ತಾ ಇರುತ್ತೆ. ಸೊ ಅದು ಕೂಡ ಇದು ಕಡಿಮೆ ಮಾಡುತ್ತೆ. ಆಮೇಲೆ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಬೋನ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಸಿಗುತ್ತೆ. ಇದರಲ್ಲಿ ಫೈಬರ್ ಇರೋದ್ರಿಂದ ಡೈಜೆಷನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಅಸಿಡಿಟಿ ಅನ್ನೋ ಹೀಟಿಂದ ಬರುವಂಥ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತೆ. ಸೊ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಗ್ಲೋ ತರುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ಇದು ವೇಟ್ ಲಾಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ದಯವಿಟ್ಟು ಇದನ್ನು ನಿಮ್ಮ ಆಹಾರದಲ್ಲಿ ರೂಢಿಸ್ಕೊಳ್ಳಿ. ಇದನ್ನು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು, ನಮ್ಮ ದೇಹಕ್ಕೆ ಏನೆಲ್ಲ ಇದ್ರದ್ದು ಉಪಯೋಗ ಇದೆ ಅಂತ. ಹೀಟ್ನ ಕಡಿಮೆ ಮಾಡುತ್ತೆ, ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಬೋನ್ ಹೆಲ್ತ್ಗೆ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಗೋಂದ್ ಕತೇರನ ಬಳಸೋದ್ರಿಂದ ಬರೀ ಬಾಡಿ ಹೀಟ್ ಅಷ್ಟೇ ಕಡಿಮೆ ಆಗಲ್ಲ. ನಿಮಗೆಲ್ಲ ಗೊತ್ತಿದ್ದಂಗೆ ಇದು 100% ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ ಸತತವಾಗಿ ಬಳಸ್ತಾ ಬಂದರೆ. ಆದರೆ ಇದು ಬಾಡಿ ಹೀಟನ್ನ ಅಷ್ಟೇ ಕಡಿಮೆ ಮಾಡಲಾರ್ದೆ ಇದರಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ BP ಕೂಡ ಕಂಟ್ರೋಲಿಗೆ ಬರುತ್ತೆ. ಓಕೆ, ನೀವು ಗೋಂದ್ ಕತೇರನ ಪ್ರತಿದಿನ ಬಳಸ್ತಾ ಬಂದರೆ, ಈಗ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ, ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಓಕೆ, ಆ್ಯಂಡ್ ಮತ್ತೆ ಏನು ಮಾಡುತ್ತೆ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಬೋನ್ಗಳಿಗೆ. ಓಕೆ, ನಿಮ್ಮ ಬೋನ್ ಆಗಿರ್ಬೋದು, ಜಾಯಿಂಟ್ಸ್ಗಳಿಗೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿ ಆಲ್ರೆಡಿ ನಿಮಗೆ ಗೊತ್ತಿದೆ. ಗೋಂದ್ ಕತೇರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಡಿಮೆ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಇರೋದು. ಸೊ ಅದಕ್ಕೋಸ್ಕರ ಈ ಒಂದು ಸೂಪರ್ ಫುಡ್ ಬಗ್ಗೆ ಹೇಳ್ಕೊಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಗೋಂದ್ ಕತೇರ ಇದು ಒಂದು ನ್ಯಾಚುರಲ್ ಆಗಿ ಒಂದು ಮರದಿಂದ ಬರುವಂಥ ಅಂಟಾಗಿದೆ. ಹೇಳ್ದಂಗೆ ಇದು ಒಂದು ಮರದಿಂದ ಬರುವಂಥ ಅಂಟಾಗಿದೆ. ಸೊ ಈ ಅಂಟನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಓಕೆ, ಈಗ ಮೊದಲಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಈಗ ನನಗೆ ಡಿಹೈಡ್ರೇಷನ್ ಆಗಿದೆ, ತುಂಬ ಬಾಡಿ ಹೀಟ್ ಆಗ್ತಾ ಇದೆ ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಕೊಡ್ತಾ ಇರುವಂಥ ಫಸ್ಟ್ ಏಡ್ ಏನಾಗ್ತಿತ್ತು ಅಂತಂದರೆ ಅದು ಎಳನೀರು ಆಗಿರ್ತಿತ್ತು. ಅದೇ ರೀತಿ ಮೊಸರು ತಿನ್ನೋದಾಗಿರ್ಬೋದು ಅಥವಾ ಮಜ್ಜಿಗೆನ ಹೇರಳವಾಗಿ ತಗೊಳ್ಳೋದು. ಇದು ನ್ಯಾಚುರಲ್ ಆಗಿ ಬಾಡಿಯಲ್ಲಿರೋ ಹೀಟನ್ನು ಕಡಿಮೆ ಮಾಡುತ್ತೆ ಅಂತ ಆದಷ್ಟು ಆಹಾರದ ಮೂಲಕನೇ ನಮ್ಮ ದೇಹದಲ್ಲಿರುವಂಥ ರೋಗಗಳನ್ನು ಟ್ರೀಟ್ ಮಾಡ್ತಾ ಇದ್ದು. ಫಾರ್ ಎಕ್ಸಾಂಪಲ್, ಈಗ ನನಗೆ ಕೆಮ್ಮು ಬಂದಿದೆ ಅಂತ ಅಂದರೆ ಅವಾಗ ಏನು ಮಾಡ್ತಾಯಿದ್ರು, ತುಳಸಿ ಎಲೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಹೆಸರನ್ನು ಹಾಕಿಬಿಟ್ಟು ತಿನ್ನಿಸ್ತಾ ಇದ್ರು. ಸೊ ಅದು ಏನಾಗ್ತಿತ್ತು, ನ್ಯಾಚುರಲ್ ಆಗಿ ಕಫ್ ಸಿರಪ್ ಆಗಿ ಕೆಲಸ ಮಾಡ್ತಾ ಇತ್ತು ಅಲ್ವಾ. ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂಥ ಆಹಾರದಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ಅಂತಹ ಒಂದು ಸೂಪರ್ ಕ್ವಾಲಿಟಿಯಲ್ಲಿ ಸಿಗುವಂಥ ಸೂಪರ್ ಫುಡ್ ಅಂತಲೇ ಹೇಳುವಂತಹ ಒಂದು ಗಮ್ ಅಥವಾ ಅಂಟು ಅಂದರೆ ಅದು ಗೋಂದ್ ಕತೇರ ಆಗಿದೆ. ಓಕೆ, ಹಾಗಾದರೆ ಗೋಂದ್ ಕತೇರದ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಗೋಂದ್ ಕತೇರನ ನಾವು ಪ್ರತಿದಿನ ಬಳಸ್ತಾ ಬಂದರೆ 100% ಬಾಡಿಯಲ್ಲಿರುವಂಥ ಹೀಟನ್ನು ಇದು ಕಡಿಮೆ ಮಾಡುತ್ತೆ. ಅಂದರೆ ನ್ಯಾಚುರಲ್ ಆಗಿ ಕೂಲೆಂಟ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಅದನ್ನು ಬಿಟ್ಟು ಇದು ತುಂಬ ಅಂದರೆ ತುಂಬ ಜಾಯಿಂಟ್ಗೆ ಒಳ್ಳೆಯದು. ಓಕೆ, ಜಾಯಿಂಟ್, ಈಗ ನಮ್ಮದು ಇದೇನು ಜಾಯಿಂಟ್ ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಸೊ ಇಲ್ಲಿರುವಂಥ ಜಾಯಿಂಟಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಓಕೆ, ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ ಅಂತಂದರೆ ಮೂಳೆಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಅದೇ ರೀತಿ ಇದು ಡೈಜೆಸ್ಟಿವ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ. ನಿಮಗೆಲ್ಲ ಗೊತ್ತಿದ್ದಂಗೆ ಅತಿಯಾಗಿ ಅಸಿಡಿಟಿ ಇದ್ದರೆ ಡೈಜೆಷನ್ ಡಿಸ್ಟರ್ಬ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಇದು ಏನು ಮಾಡುತ್ತೆ, ಸೊ ಗೋಂದ್ ಕತೇರನ ತಿನ್ನೋದ್ರಿಂದ ನ್ಯಾಚುರಲ್ ಆಗಿ ಬಾಡಿಯಲ್ಲಿರುವ ಹೀಟು ಕಡಿಮೆ ಆಗುತ್ತೆ, ಡೈಜೆಷನ್ ಫೈರ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನಿಮಗೇನಾಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ಇದು ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಕರಳನ್ನು ನಮ್ಮ ಸ್ಕಿನ್ನು ರೆಪ್ರೆಸೆಂಟ್ ಮಾಡುತ್ತಂತೆ. ಸೊ ನಿಮ್ಮ ಸ್ಕಿನ್ ಏನಾದರೂ ತುಂಬ ಹೆಲ್ದಿಯಾಗಿತ್ತು ಅಂತಂದರೆ ನಿಮ್ಮ ಕರಳು ಕೂಡ ಅಷ್ಟೇ ಹೆಲ್ದಿ ಆಗಿದೆ ಅಂತ ಅರ್ಥ. ನಿಮ್ಮ ಸ್ಕಿನ್ ಮೇಲೆ ತುಂಬ ಪಿಂಪಲ್ಸ್ ಆಗ್ತಾ ಇದೆ, ಅನ್ಇವನ್ ಟ್ಯೂನ್ ಇದೆ ಅಂತ ಅಂದರೆ ನಿಮ್ಮ ಕರುಳಿನ ಬ್ಯಾಕ್ಟೀರಿಯಾ ಏರುಪೇರಾಗಿದೆ ಅಂತ ಅರ್ಥ.
ಸೊ ಅದಕ್ಕೋಸ್ಕರ ಕರಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಈ ಗೋಂದ್ ಕತೇರ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ ಇದು ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಹೇಳ್ದಂಗೆ ಫೈಬರ್ ಇರುವಂಥ ಫುಡ್ ನಮ್ಮ ವೇಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಗೋಂದ್ ಕತೇರದಲ್ಲಿ ಫೈಬರ್ ಇರೋದ್ರಿಂದ ಇದು ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಊಟ ಮಾಡಿ ತಗೊಳ್ಳೋದಕ್ಕಿಂತ ಖಾಲಿ ಹೊಟ್ಟೆಯಲ್ಲಿ ಗೋಂದನ್ನ ತಿಂತಾ ಬಂದರೆ ಫೈಬರ್ ಇರೋದ್ರಿಂದ ಹಸುವು ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ವೇಟ್ ಲಾಸ್ ಆಗುತ್ತೆ. ಅದ್ರ ಜೊತೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಆಲ್ಮೋಸ್ಟ್ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಆಹಾರನ ನಾವು ಸೂಪರ್ ಫುಡ್ ಅಂತಲೇ ಕರಿತೀವಿ. ಯಾಕಂತಂದರೆ ಇಮ್ಯುನಿಟಿ ಈಸ್ ದ ಕೀ ಫಾರ್ ದಿ ಬಾಡಿ. ಓಕೆ, ನಾನಿವತ್ತು ಹಲವಾರು ರೋಗಗಳಿಗೆ ಸುತ್ತಮುತ್ತಲು ಇಷ್ಟೆಲ್ಲ ಬ್ಯಾಕ್ಟೀರಿಯಾ ವೈರಸ್ ಇದ್ರೂ ನನಗೇನೂ ಆಗಲಾರ್ದೆ ನಾನು ಕೂತಿದ್ದೀನಿ ಅಂತ ಅಂದರೆ ಅದು ನನ್ನ ದೇಹದಲ್ಲಿರುವ ಇಮ್ಯುನಿಟಿಯಿಂದ. ಓಕೆ, ನಾನು ಇಷ್ಟೆಲ್ಲ ಪೇಷಂಟ್ನ ಟ್ರೀಟ್ ಮಾಡಿದ್ದು ನನಗೇನು ರೋಗ ಬರ್ತಾ ಇಲ್ಲ ಅಂತಂದರೆ ಅದು ಇಮ್ಯುನಿಟಿಯಲ್ಲಿರುವ ಪವರ್. ಸೊ ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡಿಕೊಳ್ಳೇಬೇಕು. ಸೊ ಇಮ್ಯುನಿಟಿ ರಿಚ್ ಆಗಿರುವಂಥ, ಇಮ್ಯುನಿಟಿ ಹೆಲ್ಪ್ ಮಾಡುವಂಥ ಆಹಾರನ ತಿನ್ನಬೇಕು. ಅದರಲ್ಲಿ ಗೋಂದ್ ಕತೇರ ಕೂಡ ಒಂದು. ಓಕೆ, ಸೊ ಇದೇ ರೀತಿ ನೀವು ಹಲವಾರು ಇದರಿಂದ ಬೆನಿಫಿಟ್ಸ್ನ ತಗೊಳ್ಬೋದು. ಹಾಗಾದರೆ ಮೇಡಮ್ ಇದನ್ನು ಬಳಸೋದು ಹೇಗೆ ಅಂತ ಕೇಳೋದಾದರೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಥರ ಒಂದು ಬಟ್ಟಲು ತೊಗೊಂಡ್ಬಿಟ್ಟು ಆ ಕ್ರಿಸ್ಟಲ್ಸ್ ಇದಾವಲ್ಲ ಅವನ್ನ 5 ರಿಂದ 6 ನೀವೇನಾದರೂ ನೆನೆ ಹಾಕಿದರೆ ಈ ಥರ ಫಾರ್ಮ್ ಆಗುತ್ತೆ. ಓಕೆ, ಅಥವಾ ಒಂದು ಬೌಲಲ್ಲಿ 4 to 5 ಕ್ರಿಸ್ಟಲ್ಸ್ ಹಾಕಿಬಿಟ್ಟು ನೆನೆ ಹಾಕಬೇಕು. ಅಂದರೆ ಕಾಳುಗಳನ್ನು ಹಾಕಿಬಿಟ್ಟು ನೆನೆ ಹಾಕೋದು. ಅದು ಬೆಳಿಗ್ಗೆ ಎದ್ದ ತಕ್ಷಣ ಊದ್ಕೊಳ್ಳುತ್ತೆ. ಅದ್ರದ್ದು 4 ಟೈಮ್ಸ್ ಸೈಜಲ್ಲಿ ಡಬಲ್ ಆಗುತ್ತೆ. ಸೊ ಅದನ್ನು ನೀವು ಮಜ್ಜಿಗೆಯಲ್ಲಿ ಬಳಸ್ಕೊಳ್ಬೋದು, ನೀರಲ್ಲಿ ಬಳಸ್ಕೊಳ್ಬೋದು, ಶರ್ಬತ್ತಲ್ಲಿ ಬಳಸ್ಕೊಳ್ಬೋದು, ಜ್ಯೂಸಸಲ್ಲಿ ಬಳಸ್ಕೊಳ್ಬೋದು. ಇದೇ ರೀತಿ ನೀವು ನಿಮ್ಮ ಆಹಾರದಲ್ಲಿ ಗೋಂದ್ ಕತೇರನ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಸೊ ಇದರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ದಯವಿಟ್ಟು ಗೋಂದ್ ಕತೇರನ ಪ್ರತಿದಿನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳಿ. ನಮಸ್ಕಾರ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ. ನಾನು ನಿಮ್ಮ ರೇಖಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.